ಎಲ್ಲಿ ಎಡುತ್ತಾ ಇದ್ದೇವೆ ಸರ್ ಅಂತ ಹೇಳಿದ್ರೆ, ನಮ್ಮ ಪೋಷಕರು ಮತ್ತು ಶಿಕ್ಷಕರಿಗೆ ಎಲ್ಲಾ ಪ್ರಶ್ನೆಗೆ ಉತ್ತರ ಬರೀಬೇಕು, 100ಕ್ಕೆ 100 ಅಂಕ ಬರಲೇಬೇಕು, ಅವ್ರು ನೋಡು ಇವ್ರು ನೋಡು, ಈ ತರದ ನಕಾರಾತ್ಮಕವಾದ ಮತ್ತು ಹೇರಿಕೆಯ ಕಾರಣಕ್ಕಾಗಿ ಮಗುವಿನ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿಗಳನ್ನು ಬೈಯುವುದಾಗಲಿ ಶಿಕ್ಷಿಸುವುದಾಗಲಿ ಅಂತೇಳಿ ಹೇಳುವಂತಹ ಒಂದು ನೈತಿಕತೆ ನಮ್ಗಿರ್ತಿರ್ಲಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ. ಪೋಷಕರಿಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸೋದ್ರ ಮೂಲಕ ಶಿಕ್ಷಕ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅವರ ಮನಸ್ಸಿನಲ್ಲಿ ಉಳಿಬಹುದು ಅನ್ನುವುದನ್ನ ಮನಗಂಡವನು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ನಮ್ಮ ನಡುವಿನ ಸಾಧಕರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕೆಲವರಲ್ಲಿ ಸೇವೆಯ ಆಕಾಂಕ್ಷೆ ಅದೆಷ್ಟು ಇರುತ್ತೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಅದೊಂದು ತೀರದ ಬಯಕೆ. ಅಂತಹ ತೀರದ ಬಯಕೆಯ ಬೆನ್ನತ್ತಿ ನಿರಂತರವಾಗಿ ಒಂದಲ್ಲ ಒಂದು ಸೇವೆಯಲ್ಲಿ ತೊಡಗಿಕೊಂಡಿರುವಂಥವರ ಸಂಖ್ಯೆ ನಮ್ಮ ಸಮಾಜದಲ್ಲಿ ವಿರಳ. ಅಂತಹ ದಣಿವರೆಯದ ಕಾಯಕದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕೋಟೆ ನಾಡಿನ ವಿಶೇಷ ವ್ಯಕ್ತಿಯೊಬ್ಬರನ್ನು ನಾವಿವತ್ತು ವಿಶೇಷ ಅತಿಥಿಯನ್ನಾಗಿ ಈ ಕಾವ್ಯಧಾರೆಯ ವಿಶೇಷ ಸಂಚಿಕೆಗೆ ಆಹ್ವಾನಿಸಿದ್ದೇವೆ. ಶ್ರೀಯುತ ಉರುಳಿ ಎಂ ಬಸವರಾಜಪ್ಪ ಅನ್ನುವಂಥ ಈ ವಿಶೇಷ ವ್ಯಕ್ತಿ ನಿರಂತರವಾಗಿ ತಮ್ಮನ್ನು ತಾವು ಶಿಕ್ಷಣ, ಸಾಹಿತ್ಯ, ಸಂಘಟನೆ ಮತ್ತು ನಿರೂಪಣಾ ಕ್ಷೇತ್ರ ಸೇರಿದಂತೆ 10 ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಆ ಮೂಲಕ ಸಮಾಜಮುಖಿಯಾಗಿ ನಿರಂತರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಂತಹ ವಿಶೇಷ ವ್ಯಕ್ತಿಯ ಈ ಒಂದು ವಿಶೇಷ ವ್ಯಕ್ತಿತ್ವದಿಂದ ಇವತ್ತಿಗೂ ಕೂಡ ಅನೇಕ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ನಂತರದಲ್ಲೂ ಕೂಡ ಆ ಸೇವೆಯನ್ನು ಮುಂದುವರಿಸ್ತಾ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ದಾರಿದೀಪದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ಸರ್ಕಾರಿ ಶಾಲೆಗಳಲ್ಲಿ ತಾವು ಉಚಿತವಾಗಿ ಶಿಕ್ಷಣವನ್ನು ಈಗಲೂ ಕೂಡ ನೀಡ್ತಾ ಆ ಮಕ್ಕಳ ಅಭ್ಯುದಯಕ್ಕೆ ಸಹಕಾರಿಯಾಗಿ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತೆಯೇ ಸಂಘಟಕರಾಗಿ ಅನೇಕ ಸಂಘ ಸಂಸ್ಥೆಗಳ ಒಡನಾಟದೊಂದಿಗೆ ತಮ್ಮ ಒಂದು ಬಾಂಧವ್ಯವನ್ನು ಹೊಂದಿ ಸಮಾಜಮುಖಿಯಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಉರುಳಿ ಬಸವರಾಜ್ ಸರ್ ಅವರನ್ನು ನಾವಿವತ್ತು ವಿಶೇಷ ಆಹ್ವಾನಿತರನ್ನಾಗಿ ಈ ಕಾವ್ಯಧಾರೆಗೆ ಆಹ್ವಾನಿಸಿದ್ದೇವೆ. ಅವರ ಅನುಭವದ ನುಡಿಗಳನ್ನು ನಾವು ಹಂಚಿಕೊಳ್ಳೋಣ. ಸರ್, ನಮ್ಮ ಕಾವ್ಯಧಾರೆಯ ಈ ವಿಶೇಷ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್. ಈಗಾಗಲೇ ನಾವು ತಿಳಿಸಿದಂತೆ ತಾವು ಶಿಕ್ಷಕರಾಗಿ ಮೊದಲು ಸೇವೆಯನ್ನು ಆರಂಭಿಸಿ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳ ಒಡನಾಟವನ್ನು ತಾವು ಬಿಟ್ಟಿಲ್ಲ. ಈ ಒಂದು ವಿದ್ಯಾರ್ಥಿಗಳ ಮತ್ತು ತಮ್ಮ ಒಂದು ಬಾಂಧವ್ಯ, ಆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಒಂದು ಆ ವೃತ್ತಿ ಪ್ರೇಮ ಏನಿದೆ ಅದರ ಕುರಿತು, ಆ ಅನುಭವದ ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸರ್. ಆತ್ಮೀಯ ವೀಕ್ಷಕರೇ, ಜಗಳೂರು ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ಮುಷ್ಟೂರು ಗ್ರಾಮದ ಹುರುಳಿ ಮುಷ್ಟೂರಪ್ಪ ಮತ್ತು ಬಸಮ್ಮ ದಂಪತಿಗಳ ಹಿರಿಮಗನಾಗಿ ಜನಿಸಿದ ನಾನು. ವ್ಯವಸಾಯದ ಕುಟುಂಬ ಒಂದು ಕಡೆ, ಅವಿಭಕ್ತ ಕುಟುಂಬದ ಪರಿಚಯ ಮತ್ತೊಂದು ಕಡೆ, ಮುಷ್ಟೂರಿನಲ್ಲಿ ನಡೆಯುವಂಥ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಸದಾವಕಾಶ ನನಗೆ ಬಾಲ್ಯದಲ್ಲೇ ದೊರೆತದ್ದು ನನ್ನ ಹೆಮ್ಮೆ. ನನ್ನ ತಂದೆ ಮೂಲತಃ ಊರಿನ ಧರ್ಮ ಕಾರ್ಯಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರಿಂದ ನಾನು ಅವರ ನೆರಳಿನಲ್ಲಿ ನನ್ನ ಬದುಕನ್ನು ಕಟ್ಟಿಕೊಳ್ಬೇಕಾಯಿತು. ಬಾಲ್ಯದಲ್ಲಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಷ್ಟೂರಿನ ಶಾಲೆಯೊಂದರಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನನ್ನ ಗುರುಗಳು ಆ ಹೊತ್ತು ನನಗೆ ಒಂದು ಚಿಕ್ಕ ಪಾತ್ರದ ಮೂಲಕ ನನ್ನನ್ನು ಈ ಕ್ಷೇತ್ರಕ್ಕೆ ಪರಿಚಯಿಸ್ತಾರೆ. ಬೆಕ್ಕಿಗೆ ಗಂಟೆ ಕೊಟ್ಟುವವರು ಯಾರು ಅನ್ನುವಂತಹ ಒಂದು ಕಿರುನಾಟಕ. ಆ ಪಠ್ಯಾಧಾರಿತ ಕಿರುನಾಟಕದಲ್ಲಿ ನನ್ನ ಅಭಿನಯ
ಕೇವಲ ಮಾತುಗಳು ಮೂರಿದ್ರೂ ಸಹ ಪ್ರೇಕ್ಷಕರ ಮನಗೆಲ್ತು. ಅಲ್ಲಿಂದ ನನ್ನ ಶಿಕ್ಷಕರು ಸದಾ ಬೆನ್ನು ತಟ್ತಾ ಹೊರಟರು. ನಂತರದಲ್ಲಿ ನಾನು ಶಾಲೆಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡೆ. ಆಗಸ್ಟ್ 15ರಂದು ಊರಿನ ಬೃಹತ್ತಾದಂತಹ ಒಂದು ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ನನ್ನ ಮಾತುಗಳಿಗೆ ಬೆಲೆ ಕೊಟ್ಟ ಕಾರಣಕ್ಕಾಗಿ ನಾನು ಅಲ್ಲಿಂದ ಮುಂದೆ ಮುಷ್ಟೂರಿನ ಓಂಕಾರೇಶ್ವರ ಮಠದ ಆಡಳಿತ ಮಂಡಳಿ ನಡೆಸುವಂತಹ ಶ್ರೀ ಓಂಕಾರ ಉಚ್ಚನಾಗಲಿಂಗ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿ SSLCಯನ್ನು ಪಾಸ್ ಮಾಡ್ತೇನೆ. ಅಲ್ಲಿ 8ನೇ ತರಗತಿಯಲ್ಲಿ ನೆಹರೂರವರ ಜನ್ಮ ಜಯಂತಿ ಅಂಗವಾಗಿ ನಡೆದಂತಹ ಮಕ್ಕಳ ದಿನಾಚರಣೆಯ ಅಂದಿನ ಅಧ್ಯಕ್ಷ ಪದವಿ ನನಗೆ ಸಿಕ್ಕದ್ದು ಬಹಳ ಪುಣ್ಯ ಸುಕೃತ ಅಂತ ನಾನು ಭಾವಿಸ್ತೇನೆ. ಹೀಗೆ ಹೊರಟಂಥ ನಾನು ನಂತರದಲ್ಲಿ ಸಿರಿಗೆರೆಯ ಸಂಸ್ಥೆ ನಡೆಸುವಂತಹ ಜಿ ಚೆನ್ನಪ್ಪ ಜೂನಿಯರ್ ಕಾಲೇಜ್ ಆನುಗೋಡಿನಲ್ಲಿ 2 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡ್ತೇನೆ. ಅಲ್ಲಿ ನನ್ನ ಬದುಕಿನ ಒಂದು ತಿರುವನ್ನು ಕಂಡುಕೊಳ್ಳುತ್ತೆ. ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ನನ್ನ ಶಿಕ್ಷಕರು ನಮ್ಮನ್ನು ಗುರುತಿಸಿ ವಾರ್ಷಿಕೋತ್ಸವದಲ್ಲಿ ನೀವೊಂದು ಅಭಿನಯವನ್ನು ಮಾಡಿ ನಾಟಕ ಅಂತ ಹೇಳಿದಾಗ ಬೇಲೂರು ಕೃಷ್ಣಮೂರ್ತಿಗಳ ತ್ಯಾಗಿ ನಾಟಕವನ್ನು ಅಭಿನಯಿಸಲಾಯಿತು. ತದನಂತರದಲ್ಲಿ ಶಿಕ್ಷಕರೆಲ್ಲರೂ ನಮ್ಮ ಜೊತೆ ಕೂಡಿ 6ನೇ ವರ್ಷ ಎಲ್ಲ ಟೀಚರ್ಸ್ ಮತ್ತು ಕಾಲೇಜು ವಿದ್ಯಾರ್ಥಿಗಳದ್ದೇ ಒಂದು ನಾಟಕ ಪ್ರದರ್ಶನ ಆಯಿತು. ಜೋಕುಮಾರಸ್ವಾಮಿಯ ನಾಟಕದಲ್ಲಿ ನಾನು ಸೂತ್ರಧಾರನ ಪಾತ್ರಧಾರಿಗೆ ಕೆಲಸವನ್ನು ಮಾಡಿದೆ. ಅದೇ ವರ್ಷ ಆ ಶಾಲೆಯಲ್ಲಿ ನಡೆದಂತಹ ಒಂದು ತರಬೇತಿಯ ವಿದ್ಯಾರ್ಥಿಗಳಿಗೆ ಮಂಗಳಾನನತಿಗೆ ಎನ್ನುವಂಥ ನಾಟಕವನ್ನು ನಾನು ನಿರ್ದೇಶನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಜೊತೆಯಲ್ಲಿ ಆ ಹೊತ್ತಿನ ನನ್ನ ಸಾಹಿತ್ಯಿಕ ಕೃಷಿಯ ಜೊತೆಗೆ ಬರವಣಿಗೆ ಇಂಪ್ರೂವ್ ಆಗೋದಕ್ಕೆ ಕಾರಣ ಅಂತೇಳಿದರೆ ನನಗೆ ಶಿಕ್ಷಣ ಶಾಸ್ತ್ರವನ್ನು ಬೋಧಿಸುತ್ತಿದ್ದಂಥ ಉಪನ್ಯಾಸಕರಾದ ಗಂಗಾಧರಪ್ಪ ಎನ್ನುವವರು ನನ್ನನ್ನು ಗುರುತಿಸಿ ಅವರು ಅಂದು ಬರೆಯುತ್ತಿದ್ದಂತಹ ಪಠ್ಯ ಪುಸ್ತಕಗಳನ್ನು ತಿದ್ದಿ ತೀಡಿ ಮುದ್ರಣಕ್ಕೆ ಕೊಡುವಂಥ ಒಂದು ಕೆಲಸ ನನಗೆ ವಹಿಸ್ತಾರೆ. ಅಲ್ಲಿ ಬಹಳಷ್ಟು ನಾನು ಕಲಿತದ್ದು ಮತ್ತು ನನ್ನ ಗುರುಗಳ ಮೆಚ್ಚುಗೆಗೆ ಪಾತ್ರರಾದೆ. ಅಲ್ಲಿಂದ ನಾನು ಸಿರಿಗೆರೆಯ MBR ಕಾಲೇಜಿನಲ್ಲಿ ಪದವಿ ಶಿಕ್ಷಣಕ್ಕೆ ಸೇರಿಕೊಳ್ತೇನೆ. ಆ ಹೊತ್ತಿನ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ತರಗತಿಯ ಪ್ರತಿನಿಧಿಗಳನ್ನಾಗಿ ನೇಮಿಸುವಂಥ ಒಂದು ಸಂದರ್ಭ. ನಾನು 2ನೇ ವರ್ಷದಲ್ಲಿ ಕನ್ನಡ ಐಚ್ಛಿಕ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ರಿಂದ ಅಂದಿನ ಶಿಕ್ಷಣ ಮಂತ್ರಿಗಳಾದಂಥ ರಘುಪತಿಯವರು ನನಗೆ ಒಂದು ಬೆಳ್ಳಿಯ, ಅಂದರೆ ಆ ಹೊತ್ತಿನ ಕಾಲದಲ್ಲಿ ನಾನು ಭಾವಿಸಿದ್ದು ಬೆಳ್ಳಿಯ ಒಂದು ತಂಬಿಗೆ ಅಂತೇಳಿ ಕೊಡ, ಅದು ಸ್ಟೀಲ್ ಕೊಡವನ್ನು ನನಗೆ ಕೊಡುಗೆಯಾಗಿ ಕೊಟ್ಟದ್ದು ಬಹಳ ನೆನಪಿನಲ್ಲಿ ಉಳಿತದೆ. ಅಲ್ಲಿಯೂ ಸಹ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಾನು ರೂಢಿಸ್ಕೊಂಡು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರನಾಗ್ತೇನೆ. ನಂತರದಲ್ಲಿ ಕುದುರೆ ಮೊಟ್ಟೆ ಅನ್ನುವಂಥ ನಾಟಕ, ಜೊತೆಗೆ ನಾನು ಊರುಗಳಲ್ಲಿ ಇವನ್ನೆಲ್ಲವನ್ನು ಪ್ರದರ್ಶನ ಮಾಡ್ತಾ ಹೊರಟಾಗ ನನಗೊಂದಷ್ಟು ವಾಕ್ ಸ್ವಾತಂತ್ರ್ಯ ಮತ್ತು ವಾಕ್ಪಟುತ್ವ ನನಗೆ ರೂಢಿಯಾಗ್ತದೆ. ತದನಂತರದಲ್ಲಿ ನಾನು ಇದು ನನ್ನ ವೃತ್ತಿ ಬದುಕನ್ನು ಅಂದರೆ ಆರಂಭಿಸುವ ಹೊತ್ತಿಗೆ ನಾನು MA MED ಮತ್ತು ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪದವಿಯನ್ನು ಗಳಿಸಿ ಹೊರಬರ್ತೇನೆ. ಹೊರಬಂದ ನಂತರದಲ್ಲಿ ನನ್ನ ವೃತ್ತಿ ಬದುಕು ಆರಂಭ ಆದದ್ದು ದಾವಣಗೆರೆಯಲ್ಲಿರುವಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂಥ ಅನುಭವ ಮಂಟಪದಲ್ಲಿ ನನ್ನ ವೃತ್ತಿ ಬದುಕನ್ನು ಆರಂಭಿಸ್ತೇನೆ. ಅಲ್ಲಿ ಸಿಕ್ಕ ಪ್ರೋತ್ಸಾಹ, ಅದರ ನಂತರದಲ್ಲಿ ನಾನು ಗಳಿಸಿಕೊಂಡಂತಹ ಅಥವಾ ನಾನು ಕಮಿಟ್ಮೆಂಟಾಗಿ ವರ್ಕ್ ಮಾಡಿದ್ರ ಕಾರಣಕ್ಕಾಗಿ ನಂತರದಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿ ನೇಮಕಗೊಳ್ತೇನೆ. ಆ ಸರ್ಕಾರಿ ಶಿಕ್ಷಕನಾಗಿ ನೇಮಕಗೊಂಡಾಗ ನಾನು ಕೋಲಾರದ ಕ್ಯಾಸಂಬಳ್ಳಿ ಎನ್ನುವಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ ವೃತ್ತಿ ಬದುಕನ್ನು ಆರಂಭಿಸ್ತೇನೆ. ತದನಂತರದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಬಂದು ಚಳ್ಳಕೆರೆ ತಾಲೂಕಿನ ನಲಗೇತನಟ್ಟಿ ಪ್ರೌಢಶಾಲೆ, ಚಿತ್ರದುರ್ಗ ತಾಲೂಕಿನ ಕುರುಬ್ರಳ್ಳಿ ಪ್ರೌಢಶಾಲೆಗಳಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಕೊನೆಯಲ್ಲಿ ನಾನು ಪಾವಗಡ ತಾಲೂಕಿನ ಸಾಸಲಕುಂಟೆ ಎನ್ನುವಂತಹ ಒಂದು ಊರಿನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಬಡ್ತಿ ಹೊಂದಿ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಸುದೀರ್ಘ ಸೇವೆಯ ನಂತರ ನಾನು ನಿವೃತ್ತಿಯನ್ನು ಹೊಂದುವಂಥ ಅವಕಾಶ ಸಿಗುತ್ತೆ ಸರ್. ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಒಬ್ಬ ಕನ್ನಡ ಶಿಕ್ಷಕನಾಗಿ ಸೇರ್ಕೊಂಡ ಮೇಲೆ ಅನುಭವ ಮಂಟಪದಲ್ಲಿ ನಾನು ಕಟ್ಟಿಕೊಂಡಂತಹ ನನ್ನ ಬದುಕು, ನನ್ನ ವೃತ್ತಿ ಬದುಕಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ನನ್ನ ಒಡನಾಟ ಹೇಗಿತ್ತು ಅಂತೇಳಿದರೆ ಅವಿಸ್ಮರಣೀಯವಾದಂತಹ ಒಂದು ಮೆಲುಕನ್ನು ಹಾಕ್ಬೋದು ಸರ್. ಹೇಗೆ ಅಂತೇಳಿದರೆ ನಾನು ಒಬ್ಬ ಶಿಕ್ಷಕ ಕೇವಲ ವೃತ್ತಿಯಿಂದ ಶಿಕ್ಷಕ ಅಷ್ಟೇ, ನಿರಂತರ ವಿದ್ಯಾರ್ಥಿಯಾಗಿ ಯಾರು ಕೆಲಸವನ್ನು ಮಾಡ್ತಾರೋ ಅವರು ನಿಜ ಶಿಕ್ಷಕ ಅಂತ ಭಾವಿಸಿದವನು. ಜೊತೆಯಲ್ಲಿ ಒಂದು ಸಮಯ ಪ್ರಜ್ಞೆ, ಮತ್ತೊಂದು ಕಡೆ ಆತ್ಮವಿಶ್ವಾಸ, ಮಗದೊಂದು ಕಡೆ ಪಠ್ಯ ವಿಷಯದ ಜೊತೆಗೆ ಇತರ ವಿಷಯಗಳಲ್ಲಿ ಅಂದರೆ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಅರಳಿಸಬಲ್ಲಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನನ್ನ ವೃತ್ತಿಯ ಕೊನೆಯ ಹಂತದ ಹೊತ್ತಿಗಾಗಲೇ ನಲಗೇತನಟ್ಟಿಯ ಒಬ್ಬ ದಲಿತ ವಿದ್ಯಾರ್ಥಿ 8, 9, 10ನೇ ತರಗತಿಯಲ್ಲಿ ನನ್ನ ಪಾಠಾಭ್ಯಾಸವನ್ನು ಕೇಳಿದವನು. ನಾನು
ಪಠ್ಯ ನಾಟಕಗಳನ್ನು ಮಾಡಿಸ್ತಿದ್ದಂಥ ಒಂದು ಸಂದರ್ಭ ಆ ವಿದ್ಯಾರ್ಥಿಯ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂತ ಹೇಳಿದ್ರೆ 3 ಸಾಮಾಜಿಕ ನಾಟಕಗಳನ್ನು ಬರೆದು 100 ಪುಟಗಳ ಪುಸ್ತಕಗಳನ್ನು ನಾನೇ ತಿದ್ದಿ ತೀಡಿ ಅವುಗಳನ್ನು ರಂಗದ ಮೇಲೆ ಈಗ 10 ಬಾರಿ ಪ್ರಯೋಗವನ್ನು ಮಾಡಿದ್ದೇನೆ. ಅದು ನನ್ನ ವೃತ್ತಿ ಬದುಕಿನ ಅತ್ಯಂತ ಹೆಮ್ಮೆಯ ಸಂಗತಿ ಸರ್. ಜೊತೆಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡುವಾಗ ಶಾಲೆಯ ವಾರ್ಷಿಕೋತ್ಸವಗಳ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಾಧಾರಿತ ನಾಟಕಗಳು ಅಂತೇಳಿ ಒಂದು ಸಾಧ್ವಿ, ಮತ್ತೊಂದು ಬಲವಿಲ್ಲದ ಬಡವ, ಮತ್ತೊಂದು ಈ ಕುದುರೆಮಟ್ಟೆ ನಾಟಕದಂತಹ ಒಂದು ಪಾತ್ರವನ್ನು ಮಕ್ಕಳಿಂದ ಮಾಡಿಸಿದ್ದು ಬಹಳ ಖುಷಿಯನ್ನು ಕೊಡ್ತದೆ. ಜೊತೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ನಾವು ದಡ್ಡರು ಅಂತ ಯಾರನ್ನೂ ಪರಿಗಣಿಸಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ. ಅವನಲ್ಲಿರುವಂತಹ ಪ್ರತಿಭೆಯನ್ನು ನೀರೆರೆದು ಪೋಷಿಸಿ ಬೆನ್ನು ತಟ್ಟಿ ಪೋಷಕರಿಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸೋದ್ರ ಮೂಲಕ ಶಿಕ್ಷಕ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅವರ ಮನಸ್ಸಿನಲ್ಲಿ ಉಳಿಬಹುದು ಅನ್ನೋದನ್ನು ಮನಗಂಡವನು ನಾನು. ಈ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಹೇಗಿರಬೇಕು ಅಂತ ಹೇಳಿದರೆ, ಬಹುಶಃ ನಾನು ಯಾವುದೇ ದಿನ ತರಗತಿಗೆ ಪ್ರಾರ್ಥನೆಯ ಸಮಯದಲ್ಲಿ ಹಾಜರಾಗಕ್ಕೆ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಆ ಇಡೀ ದಿನ ನಾನು ವಿದ್ಯಾರ್ಥಿಗಳನ್ನು ಬೈಯುವುದಾಗಲಿ ಶಿಕ್ಷಿಸುವುದಾಗಲಿ ನೀವು ಹೀಗೆ ನೀವು ಹಾಗೆ ಅಂತೇಳಿ ಹೇಳುವಂತಹ ಒಂದು ನೈತಿಕತೆ ನಮಗಿರ್ತಿರ್ಲಿಲ್ಲ ಸರ್. ಆ ಕಾರಣಕ್ಕಾಗಿ ನನ್ನ ವೃತ್ತಿ ಬದುಕಿನ ಉದ್ದಕ್ಕೂ ಸಹ ನನ್ನ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರೂ ಪ್ರಾರ್ಥನೆಗೆ ಹಾಜರಾಗಬೇಕು, ಸರಿಯಾದಂತಹ ಮಾದರಿ ಉಡುಪುಗಳನ್ನು ಧರಿಸಬೇಕು, ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಮೂಡುವಂತಹ ರೀತಿಯಲ್ಲಿ ಪಾಠಬೋಧನೆಯನ್ನು ಮಾಡಬೇಕು. ಒಂದು ವೇಳೆ ಶಿಕ್ಷಕ ಅನಿವಾರ್ಯ ಕಾರಣದಿಂದ ತರಗತಿಗೆ ಹಾಜರಾಗದೇ ಇದ್ದರೆ ನನ್ನ ವಿದ್ಯಾರ್ಥಿಗಳಲ್ಲೇ ಒಬ್ಬ ವಿದ್ಯಾರ್ಥಿ ಬೋರ್ಡ್ ಬಳಿ ಬಂದು ನಿಂತು ಅವನು ಇಡೀ ತರಗತಿಯನ್ನು ಮ್ಯಾನೇಜ್ ಮಾಡ್ತಿದ್ದ. ನಮ್ಮ ಹೆಡ್ ಮಾಸ್ಟರ್ ಹೋಗಿ ನೋಡ್ಕೊಂಬರ್ತಾ ಇದ್ರು, ಎಲ್ಲೋ ನಿಮ್ಮ ಮಾಸ್ಟ್ರೇ ಇಲ್ಲ ಅಂತೇಳಿದರೆ, ಸರ್ ಇವತ್ತೊಂದು ಟೆಸ್ಟ್ ಮಾಡ್ತಾ ಇದ್ದೀವಿ, ಸರ್ ಇವತ್ತೊಂದು ಬರವಣಿಗೆ ಕೊಟ್ಟಿದ್ದೇನೆ. ಈ ಥರದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರಿತು ಆ ತರಗತಿಯನ್ನು ಅಪವ್ಯಯಗೊಳಿಸದೆ ಧನಾತ್ಮಕವಾಗಿ ಬದುಕು ಕೊಟ್ಟುಕೊಳ್ಳುವಂಥ ಆ ಕೆಲಸವನ್ನು ಮಾಡುವ ಒಂದು ಶಕ್ತಿ ಶಿಕ್ಷಕರಿಗೆ ಇರಬೇಕು ಅಂತ ಭಾವಿಸಿದವನು ನಾನು. ಆ ಕಾರಣಕ್ಕಾಗಿ ನಾನು ವರ್ಷದ ಮಾರ್ಚ್ ತಿಂಗಳಿನ ಪರೀಕ್ಷೆಗೆ ಜನವರಿ ತಿಂಗಳಲ್ಲೇ ನನ್ನ ಸಿಲೆಬಸ್ಸನ್ನು ಮುಗಿಸಿ ಜನವರಿ ಫೆಬ್ರವರಿ 2 ತಿಂಗಳುಗಳ ಕಾಲ ಇಡೀ ಪಾಠ ಪದ್ಯಗಳನ್ನು ವಿದ್ಯಾರ್ಥಿಗಳೇ ಬೋರ್ಡ್ ಬಳಿ ಬಂದು ಸೆಮಿನಾರ್ ರೀತಿಯಲ್ಲಿ ಅವರು ಅಭಿವ್ಯಕ್ತಿಪಡಿಸುವಂಥ ಒಂದು ರೀತಿಯಲ್ಲಿ ಅವರನ್ನು ಸನ್ನದ್ಧಗೊಳಿಸ್ತಾ ಇದ್ದೆ. ಆ ಕಾರಣಕ್ಕಾಗಿ ನನಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಂದೆ ಮಕ್ಕಳ ರೀತಿಯಲ್ಲಿ ಅಥವಾ ಮಾರ್ಗದರ್ಶಕರಾಗಿ ಅಥವಾ ಹಿತಚಿಂತಕರಾಗಿ ಸ್ನೇಹಿತರಾಗಿ ಕೆಲಸ ಮಾಡಿದರೆ ತನ್ನ ತರಗತಿ ತನಗೆ ತೃಪ್ತಿಯನ್ನು ಕೊಡುತ್ತೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದು ಬಹಳ ಸುಲಭ ಅಂತ ಭಾವಿಸಿದವ ನಾನು. ಒಂದು ತಮ್ಮ ಸ್ವರಚಿತ ಕವಿತೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್, ಆನಂತರದಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸ. ಹಾಗೆ ನನ್ನ ಕವನದ ಶೀರ್ಷಿಕೆ ನಿರೀಕ್ಷೆ. ಉತ್ತು ಬಿತ್ತಿ ಕಳೆಕಿತ್ತು ಗೊಬ್ಬರವನ್ನುಣಿಸಿ ಬೆಳೆದ ಪೈರಿನ ನಡುವೆ ನಲಿಯಬೇಕಾದ ರೈತ ಹಗಲಿರುಳು ದುಡಿಯುತ್ತ ದಿನಗಳ ದೂಡುತ್ತಾ ಸೊರಗಿದ್ದಾನೆ ಮಳೆ ಬಾರದ ಮೋಡದ ಕೆಳಗೆ, ಮಳೆ ಬಾರದ ಮೋಡದ ಕೆಳಗೆ. ಜನರ ಬದುಕು ಭಾವನೆಗಳಿಗೆ ಬೆಲೆ ಕೊಡದೆ ಅಟ್ಟಹಾಸದಲ್ಲಿ ಅಧಿಕಾರ ದರ್ಪದಲ್ಲಿ ಮೆರೆಯುವರು. ಶೋಷಣೆಯ ಪಂಜರದಿ ಹೊರಬಂದು ಬಾನಂಗಳದಿ ಹಾರ ಬಯಸಿದೆ ಸ್ವಾತಂತ್ರ್ಯದ ಹಕ್ಕಿ, ಹಾರ ಬಯಸಿದೆ ಸ್ವಾತಂತ್ರ್ಯದ ಹಕ್ಕಿ. ರಕ್ತ ಸಿಕ್ತ ಮೈಮನಗಳ ಎಳೆಮುರಿ ಕಟ್ಟಿ ದರ್ಪ ದೌರ್ಜನ್ಯಗಳ ಕೇಕೆ ಹಾಕಿ ಪ್ರಾಮಾಣಿಕತೆ ಶವವಾಗಿ ಬಿದ್ದಿರುವಾಗ ಆತಂಕದಿ ಬದುಕು ಅತಂತ್ರವಾಗಿ ಸಾಗುತ್ತಿದೆ, ಆತಂಕದಿ ಬದುಕು ಅತಂತ್ರವಾಗಿ ಸಾಗುತ್ತಿದೆ. ಜಾತಿ ಮತ ಪಂಥಗಳ ಹೆಸರಿನಲ್ಲಿ ಬಾಲಬಡುಕ ಜನರದ್ದೇ ಕಾರುಬಾರು. ಸಮಾನತೆಯ ಮಂತ್ರ ಸಾರಬಲ್ಲವರು ಸುಂಟರ ಗಾಳಿಗೆ ಸಿಕ್ಕಿ ಮರೆಯಾಗಿ ಹೋಗುವರು, ಮರೆಯಾಗಿ ಹೋಗುವರು. ಅಬಲೆ ಅಂಗವಿಕಲ ಅಬಾಲ ವೃದ್ಧರಿಗೆ ಊರುಗೋಲಾಗಬಲ್ಲವರಿರುವರೆಲ್ಲಿ. ಆತ್ಮಸ್ಥೈರ್ಯವ ತುಂಬಿ ಮುನ್ನಡೆಸಬಲ್ಲವರಿಗಾಗಿ ಕಾತುರದಿ ಕಾಯುತ್ತಿರುವರಿಲ್ಲಿ, ಕಾತುರದಿ ಕಾಯುತ್ತಿರುವರಿಲ್ಲಿ. ರೈತ ಕೂಲಿ ಕಸುಬುದಾರ ಶ್ರಮಿಕರೆಲ್ಲ ವೈದ್ಯ ವಿಜ್ಞಾನಿ ತಂತ್ರಜ್ಞರ ನೆರವ ನಂಬಿ ಕಷ್ಟ ನೋವುಗಳಲ್ಲೇ ನರಳುತ್ತಾ ನಲುಗುತ್ತಾ ಬದುಕುತ್ತಿದ್ದಾರೆ. ಒಳ್ಳೆಯ ಕಾಲ ಬಂದೀತೆಂಬ ನಿರೀಕ್ಷೆಯಲ್ಲಿ, ಒಳ್ಳೆಯ ಕಾಲ ಬಂದೀತೆಂಬ ನಿರೀಕ್ಷೆಯಲ್ಲಿ. ಶಿಕ್ಷಕರಾಗಿ ತಾವು ವಿದ್ಯಾರ್ಥಿಗಳ ಜೊತೆಗಷ್ಟೇ ಒಡನಾಟವನ್ನು ಹೊಂದಿಲ್ಲದೆ ಶಿಕ್ಷಕರಾಗಿ ಉಪನ್ಯಾಸಕರಾಗಿಯೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಆ ಶಿಕ್ಷಣ ಇಲಾಖೆಯ ಸಂಬಂಧವನ್ನು ಒಡನಾಟವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಸರ್. ಈ ಹಿನ್ನೆಲೆಯಲ್ಲಿ ಆ ಒಂದು ಶಿಕ್ಷಣ ಇಲಾಖೆಯಲ್ಲಿ ತಾವು ಶಿಕ್ಷಕರಾಗಿ ಯಾವ ಒಂದು ಅನುಭವವನ್ನು ಹೊಂದಿದಿರಿ ಅನ್ನೋದ್ರು ಕೂಡ ಒಂದಷ್ಟು ನಮ್ಮ ವೀಕ್ಷಕರಿಗೆ. ಬಹುಶಃ
ಬಹಳಷ್ಟು ಜನರಿಗೆ ಬದುಕೆಲ್ಲ ಬೆದಕಾಟ ಚಣಚಣವು ಹೊಸ ಹಸಿವು, ಬದುಕೆಲ್ಲ ಬೆದಕಾಟ ಚಣಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಐಶ್ವರ್ಯಗಳ ನೆನೆದು ಮನ ಕುದಿಯುತ್ತಿವದಾವ ಗಮ್ಮಂಕುತಿಮ್ಮ ಎನ್ನುವ ವಾಣಿಯನ್ನು ಕೇಳಿದ್ದೀರಿ. ಬಹಳಷ್ಟು ಜನರಿಗೆ ಅಧಿಕಾರ ಅಂತಸ್ತುಗಳು ಬಂದ ತಕ್ಷಣ ತಮ್ಮದೇ ಆದಂತಹ ಒಂದು ರೀತಿಯ ಚಹರೆಗಳನ್ನು, ಅವರದೇ ಆದಂಥ ನಿರ್ಧಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರನ್ನು ಹೀಯಾಳಿಸಿ ನಕಾರಾತ್ಮಕವಾಗಿ ಪರಿಗಣಿಸುವ ಸಂದರ್ಭಗಳೇ ಹೆಚ್ಚು. ಆದರೆ ನಾನೊಬ್ಬ ಶಿಕ್ಷಕನಾಗಿ ಶಿಕ್ಷಣ ಇಲಾಖೆಗೆ ಸೇರಿದ ನಂತರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ನನ್ನ ಸಹಶಿಕ್ಷಕ ಬಂಧುಗಳು ಮತ್ತು ನನ್ನ ತಾಲೂಕು ಜಿಲ್ಲೆಯ ಶಿಕ್ಷಕರ ಮಿತ್ರರು ನನ್ನ ಮೇಲೆ ಇಟ್ಟ ವಿಶ್ವಾಸದ ಕಾರಣಕ್ಕಾಗಿ ನಾನು ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ, ಕನ್ನಡ ಭಾಷಾ ಬೌದ್ಧಿಕರ ವೇದಿಕೆಯ ಕಾರ್ಯದರ್ಶಿಯಾಗಿ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡಿದ್ದೆ ಸರ್. ಆ ಕಾರಣಕ್ಕಾಗಿ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿ ಇತ್ತು. ಈ ಹುಡುಗ ಏನೋ ಮಾತಾಡಬಲ್ಲ ಅಂತೇಳಿ ಎಲ್ಲರೂ ಅವಕಾಶ ಕೊಟ್ಟ ಕಾರಣಕ್ಕಾಗಿ ನಾನು ಪ್ರಾಥಮಿಕ ಶಾಲಾ ಹಂತದ ಶಿಕ್ಷಕರ ತರಬೇತಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ಪ್ರೌಢಶಾಲಾ ಪಠ್ಯಾಧಾರಿತ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಪ್ರೌಢಶಾಲಾ ಪ್ರಶ್ನೆ ಪತ್ರಿಕಾ ತಯಾರಿಕಾ ಕಾರ್ಯಾಗಾರಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಪ್ರಾಥಮಿಕ ಶಾಲೆಯಲ್ಲಿ ನಲಿಕಲಿ ಪಠ್ಯದ ಪರಿಷ್ಕರಣೆ, 8ನೇ ತರಗತಿ ಹೊಸ ಪಠ್ಯ ಪುಸ್ತಕದ ಪರಿಷ್ಕರಣೆ ಮತ್ತು ಶಿಕ್ಷಕರಿಗಾಗಿ 5-10 ದಿನಗಳ ಕಾಲ ನಡೆಯುವ ಸಹನಿವಾಸ ಪರೀಕ್ಷೆಗಳ ಒಂದು ತರಬೇತಿಗಳ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಸೇವಾದಳದಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಜೊತೆಗೆ ಮುರಾರ್ಜಿ ಶಾಲೆಗಳ 3 ಜಿಲ್ಲೆಗಳ ಶಿಕ್ಷಕ ಮಿತ್ರರಿಗೆ ತರಬೇತಿ ಕೊಡುವಂಥ ಅವಕಾಶದ ಸಂದರ್ಭಗಳು ನನಗೆ ಸಿಕ್ಕು. ಇನ್ನು ಜಿಲ್ಲಾ ಹಂತದಲ್ಲಿ ಪ್ರತಿಯೊಬ್ಬ ಶಿಕ್ಷಕನೂ ಸಹ ಪಾಠ ಬೋಧನೆಯ ಜೊತೆಗೆ ಒಬ್ಬ ಆದರ್ಶ ಪ್ರಶ್ನೆ ಪತ್ರಿಕಾ ತಯಾರಕನಾಗಬೇಕು ಅಂತೇಳಿ ಹಲವು 10 ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಒಬ್ಬ ಶಿಕ್ಷಕ ಪಾಠ ಬೋಧನೆ ಆದಮೇಲೆ ಒಂದು ಪುಸ್ತಕ, ಒಂದು ಪಠ್ಯವನ್ನು ಅಥವಾ ಒಂದು ಪಾಠವನ್ನು ಇಟ್ಕೊಂಡು ಒಂದು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ತಯಾರಿಸಬೇಕು, ಮಗುವಿನ ಜ್ಞಾನ, ತಿಳುವಳಿಕೆ, ಅಭಿವ್ಯಕ್ತಿ, ಪ್ರಶಂಸೆಯ ಗುಣಗಳು ಹೇಗೆ ಅದರಲ್ಲಿ ಅಳವಡಿಸಬೇಕು, ಒಂದು ಸಾಧಾರಣ ಮಗುವು ಯಾವುದೇ ಕಷ್ಟಗಳಿಲ್ಲದೆ, ಉದಾಹರಣೆಗೆ ಈ ಕನ್ನಡ ವಿಷಯದಲ್ಲಿ 45 ಪ್ರಶ್ನೆಗಳನ್ನು ನಾವು ಒಂದು ಪ್ರಶ್ನೆ ಪತ್ರಿಕೆ ತಯಾರಿಸ್ತಾ ಇದ್ದೇವೆ ಅಂತ ಆದರೆ ಮಗು ಕೇವಲ 15ರಿಂದ 20 ಪ್ರಶ್ನೆಗೆ ಉತ್ತರ ಬರೆದ್ರೆ ಸಾಕು 50 ಅಂಕಗಳು ಬರೀಬೇಕು. ನಾವೆಲ್ಲಿ ಎಡುತ್ತಾ ಇದ್ದೇವೆ ಸರ್ ಅಂತ ಹೇಳಿದ್ರೆ, ನಮ್ಮ ಪೋಷಕರು ಮತ್ತು ಶಿಕ್ಷಕರಿಗೆ ಎಲ್ಲ ಪ್ರಶ್ನೆಗೆ ಉತ್ತರ ಬರೀಬೇಕು, 100ಕ್ಕೆ 100 ಅಂಕ ಬರಲೇಬೇಕು, ಅವ್ರು ನೋಡು ಇವ್ರು ನೋಡು, ಈ ಥರದ ನಕಾರಾತ್ಮಕವಾದ ಮತ್ತು ಹೇರಿಕೆಯ ಕಾರಣಕ್ಕಾಗಿ ಮಗುವಿನ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ. ಅವನು ಎಲ್ಲವಕ್ಕೂ ಉತ್ತರ ಬರೀಬೇಕು, ನನಗಿದು ಗೊತ್ತಿಲ್ಲ, ಇದು ಬರಲಿಲ್ಲ ಅಂದರೆ ಈ ಥರದ ಗೊಂದಲಕ್ಕೆ ಒಳಗಾಗಬಾರ್ದು ಅಂತೇಳಿ ಸುಲಭವಾಗಿ ಪಾಸಾಗುವಂತಹ ಪಾಸಿಂಗ್ ಪ್ಯಾಕೇಜ್ಗಳನ್ನು ತಯಾರಿಸುವ ಒಂದು ಅವಕಾಶ ನಮಗೆ ಸಿಕ್ತು. ಇಲಾಖೆ ಕೊಟ್ಟ ಅವಕಾಶವನ್ನು ಬಳಸ್ಕೊಂಡು ದೃಷ್ಟಿ, ಸೃಷ್ಟಿ, ಸ್ಫೂರ್ತಿ, ಯಶಸ್ಸು ಅನ್ನುವಂಥ ಸಾಹಿತ್ಯದ ಕೃತಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೊರಟಿವಿ. ಈ ಕಾರಣಕ್ಕಾಗಿ ಶಿಕ್ಷಕ ಸಂಘಟನೆಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೊಟ್ಟಂತಹ ಸಂದರ್ಭವನ್ನು ಬಳಸಿಕೊಂಡು ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ನನ್ನ ಅನುಭವ ಮತ್ತು ನಾನು ಓದಿಕೊಂಡ ಮಿತಿ ಒಳಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭವಾಗಲಿ ಅನ್ನುವ ಕಾರಣಕ್ಕಾಗಿ ಎಲ್ಲೋ ಒಬ್ಬ ಲೇಖಕ ಬರೆದದ್ದನ್ನು ಬೋಧಿಸುವುದಕ್ಕಿಂತ ನಾನೇ ಒಬ್ಬ ಲೇಖಕನಾಗಬಹುದಲ್ಲ ಅಂತೇಳಿ ಭಾವಿಸಿ ಸಿರಿಗನ್ನಡದ ರಾಷ್ಟ್ರಕವಿಗಳು, ಸಿರಿಗನ್ನಡದ ವ್ಯಾಕರಣ, ಸಜ್ಜನರಾಗೋಣ ಅನ್ನುವಂಥ ವಿದ್ಯಾರ್ಥಿಗಳ ಸುತ್ತ ಕೇಂದ್ರೀಕೃತವಾದಂಥ ಕೃತಿಗಳನ್ನು ನಾನು ಈ ಇಲಾಖೆಗೆ ಕೊಟ್ಟಿದ್ದೇನೆ. ಸಜ್ಜನರಾಗೋಣ ಅನ್ನುವಂಥ ಕೃತಿ ಹೇಗಿದೆ ಅಂತೇಳಿದರೆ, ವಿದ್ಯಾರ್ಥಿಯ ಶಾಲೆಯ ಆವರಣದ ಒಳಗೆ ಮತ್ತು ತನ್ನ ಮನೆಯೊಳಗೆ ಸಿಗಬಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಕುರಿತು ನಿರರ್ಗಳವಾಗಿ ಭಾಷಣವನ್ನು ಮಾಡುವ, ಆಶುಭಾಷಣದಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸುವ, ಇತರರೊಂದಿಗೆ ಧೈರ್ಯವಾಗಿ ನಿಂತು ಮಾತನಾಡಬಲ್ಲಂಥ ಭಾಷಣ ಕಲೆಗಳನ್ನು ಕಲಿಸುವ ಒಂದು ಪ್ರಯತ್ನ ನನ್ನ ಕಡೆಯಿಂದ ಆದದ್ದು ನನ್ನ ಪುಣ್ಯ ಮತ್ತು ನನಗೆ ಸಿಕ್ಕ ಈ ಇಲಾಖೆ ಮತ್ತು ಶಿಕ್ಷಕ ವೃತ್ತಿಯ ಸೇವೆ ಅಂತೇಳಿ ನಾನು ಭಾವಿಸ್ತೇನೆ ಸರ್. ಸರ್, ಮತ್ತೊಂದು ಕವನವನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್, ಆನಂತರದಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಓಕೆ ಸರ್. ನನ್ನ ಈಗಿನ ಕವನ ಪ್ರಗತಿ. ಜ್ಞಾನ ವಿಜ್ಞಾನದ ಪ್ರಗತಿಯಿಂದ ಅನಾಗರಿಕ ನಾಗರಿಕನಾಗಿ, ದಡ್ಡ ಜಾಣನಾಗಿ, ಬಡವ ಬಲ್ಲಿದನಾಗಿ, ಅಬಲೆ ಸಬಲೆಯಾಗಿ ಸಾಗುತ್ತಿದೆ ಜಗವೆಲ್ಲ ಕ್ರಾಂತಿಯ ಪಥದಲ್ಲಿ. ಮೇಲು ಕೀಳು ಬಡವ ಬಲ್ಲಿದರೆಂಬ ಅಂತರವನಿಟ್ಟು, ಬಡವರ ಬೆನ್ನೆಲುಬ ಮೂಳೆಯಲ್ಲಿ ಬಂಗಲೆಯ ಕಟ್ಟಿ,
ಸೋಗಲಾಡಿತನದಿ ಸಮಾನತೆಯ ಮಂತ್ರ ಜಪಿಸುತ್ತಾ ನಡೆವವರ ಬಂಡತನದ ಬದುಕೊಂದು ಚರಿತೆ. ಬ್ಯಾಂಡು ಭಜಂತ್ರಿಗಳ ಭರ್ಜರಿ ನಾದದಲ್ಲಿ, ಕಹಳೆ ಕೊಂಬು ಕೊಳಲುಗಳ ನಿನಾದದಲ್ಲಿ, ಮದುವೆ ಮೆರವಣಿಗೆಗಳ ಯಾತ್ರೆ, ಎಲ್ಲದಕ್ಕೂ ಹಿಂದೆ ಮುಂದೆ ಜನಗಳದೇ ಜಾತ್ರೆ. ನ್ಯಾಯ ನೀತಿ ನಿಯತ್ತುಗಳೆಲ್ಲ ತಿಲಾಂಜಲಿಯನಿತ್ತು, ಅನ್ಯಾಯ ಅನೀತಿ ಅನಾಚಾರಗಳ ಅಟ್ಟವೇರಿದವರು, ಸ್ವಾಭಿಮಾನದ ಸೊಲ್ಲ ಸದ್ದಡಗಿಸಿ ಅಟ್ಟಹಾಸದಲ್ಲಿ ಜನರ ನೋವ ಮರೆತವರು, ಭಾಷಣಗಳಲ್ಲೇ ಪ್ರಗತಿಯ ಮಂತ್ರ ಜಪಿಸುತ್ತಾ ಬಣ್ಣ ಬಣ್ಣದ ಯೋಜನೆಗಳ ಉದ್ಘಾಟಿಸುತ್ತಾ ಸಮಯಕ್ಕೆ ತಕ್ಕಂತೆ ಮಾತನಾಡುತ್ತಾ ಗೋಸುಂಬೆಯಂತೆ ಬದುಕುವವರಿಂದ ಪ್ರಗತಿಯಲ್ಲಿ ಪ್ರಗತಿಯಲ್ಲಿ ಪ್ರಗತಿಯಲ್ಲಿ.